ಇವತ್ತಿನ ನನ್ನ ಆಯ್ಕೆಯ ಓದಿನ ಪುಸ್ತಕ ಪ್ರೀತಿಯಿಂದ ರಮೇಶ್ ಯಶಸ್ಸಿನ ಸರಳ ಸೂತ್ರಗಳು. ಈ ಪುಸ್ತಕವನ್ನು ಓದಬೇಕಾದ್ರೆ ನನಗೆ ನನ್ನ ಪುಸ್ತಕ ಓದ್ತಾ ಇದ್ದೀನಿ ಅಂತ ಅನಿಸೋದಕ್ಕಿಂತ ಹೆಚ್ಚಾಗಿ ರಮೇಶ್ ಸರ್ ಅವರ ಮಾತುಗಳನ್ನ ಕೇಳ್ತಿದ್ದೀನೇನೋ ಅಂತ ಅನಿಸುತ್ತೆ. ಅವರ ಮಾತಿನ ಶೈಲಿಯಲ್ಲಿಯೇ ಈ ಪುಸ್ತಕ ನಮ್ಮನ್ನು ಓದಿಸ್ಕೊಂಡು ಹೋಗುತ್ತೆ. ಈ ಪುಸ್ತಕದ ಒಂದು ತುಣುಕು ನಿಮಗಾಗಿ. ಒಂದು ಖುಷಿಯ ಬದುಕಿನ ಗಟ್ಟಿ ಅಡಿಪಾಯವೇ ಸಂಬಂಧಗಳು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಪ್ರೀತಿಸುವ ಜೀವಗಳೊಂದಿಗೆ ಸಮಯ ಕಳೆಯುವುದು, ಅವರಿಗೆ ಬೇಕಾದ ಪ್ರಾಮುಖ್ಯತೆ ನೀಡುವುದು, ಅವರ ಮಾತುಗಳನ್ನು ಕೇಳಿಸಿಕೊಳ್ಳುವುದು ಒಂದು ಒಳ್ಳೆಯ ಸಂಬಂಧಕ್ಕೆ ಇರಲೇಬೇಕಾದ ಗಟ್ಟಿ ತಳಪಾಯದಂತೆ ಕೆಲಸ ಮಾಡುತ್ತದೆ. ಪ್ರತಿ ಹ್ಯಾಪಿ ರಿಲೇಶನ್ಶಿಪ್ ಕೂಡ ನಿಮ್ಮನ್ನು ಸಂತೋಷವಾಗಿಡುತ್ತದೆ ಮತ್ತು ಯಶಸ್ಸಿನ ದಾರಿಯಲ್ಲಿ ಕರೆದುಕೊಂಡು ಹೋಗುತ್ತದೆ. ಕೆರಿಯರ್ನಲ್ಲಿ ಯಶಸ್ಸು ಸಿಕ್ಕರೆ ಬದುಕಲ್ಲಿ ನೆಮ್ಮದಿ ಪ್ರಾಪ್ತಿಯಾಗುತ್ತದೆ. ನಿಮ್ಮನ್ನು ಪ್ರೀತಿಸುವ ಜೀವಗಳ ಬಗ್ಗೆ ಕಾಳಜಿ ವಹಿಸಿದಾಗ ನಿಮ್ಮನ್ನು ನೀವು ಕಾಳಜಿ ಮಾಡಬೇಕಾದ ಅರಿವು ಮೂಡುತ್ತದೆ. ನಿಮ್ಮ ದೇಹ, ನಿಮ್ಮ ಯೋಚನೆ, ನಿಮ್ಮ ಭಾವನೆ ಕೂಡ ಬದುಕಿನ ಜರ್ನಿಯಲ್ಲಿ ತುಂಬ ಮುಖ್ಯವಾದುದು. ನಿಮ್ಮ ದೇಹ ಮತ್ತು ಬುದ್ಧಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ದೇಹಕ್ಕೆ ಮತ್ತು ಬುದ್ಧಿಗೆ ಕಾಲಕಾಲಕ್ಕೆ ಬೇಕಾದ ಅತ್ಯುತ್ತಮ ಪೋಷಕಾಂಶವುಳ್ಳ ಆಹಾರಗಳನ್ನು ನೀಡುತ್ತಾ ಇರಬೇಕು. ಪ್ರಯಾಣ ಯಾವತ್ತೂ ತುಂಬ ಸುಲಭವಾಗಿ ಇರುವುದಿಲ್ಲ. ಅಲ್ಲೊಂದು ಅಡೆತಡೆ, ಇಲ್ಲೊಂದು ಹಿನ್ನಡೆ, ನಿರಾಶೆ, ಸೋಲು ಎಲ್ಲವೂ ಇರುತ್ತದೆ. ಎಷ್ಟು ಬೇಗ ಹಿನ್ನಡೆಯನ್ನು ನೀವು ಅರ್ಥ ಮಾಡಿಕೊಳ್ಳುತ್ತೀರೋ ಅಷ್ಟು ಬೇಗ ಆ ಹಿನ್ನಡೆಯಿಂದ ಆಚೆ ಬರುತ್ತೀರಿ. ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಸಣ್ಣ ಪರಿಹಾರ, ಸುಲಭ ಪರಿಹಾರವೂ ಇದೆ ಎನ್ನುವುದನ್ನು ತಿಳಿದುಕೊಳ್ಳುತ್ತೀರಿ. ಪ್ರತಿಯೊಬ್ಬರಿಗೂ ಅವರದೇ ಆದ ದೃಷ್ಟಿಕೋನ ಇರುತ್ತದೆ ಮತ್ತು ಹೆಚ್ಚು ತೆರೆದುಕೊಂಡಷ್ಟು, ಬೇರೆ ದೃಷ್ಟಿಕೋನಗಳಿಗೆ ತನ್ನಲ್ಲಿ ಜಾಗ ಮಾಡಿಕೊಟ್ಟಷ್ಟು ಈ ಪ್ರಯಾಣ ಸುಖಕರವಾಗಿರುತ್ತದೆ. ನೀವು ಎಷ್ಟು ಚೆನ್ನಾಗಿ ಸಂವಹನ ಮಾಡಬಲ್ಲರಿ ಮತ್ತು ಇನ್ನೊಬ್ಬರನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲಿರಿ ಎನ್ನುವುದು ನಿಮ್ಮ ಜರ್ನಿಯಲ್ಲಿ ಅತಿ ದೊಡ್ಡ ನೆರವು ನೀಡುತ್ತದೆ. ಇನ್ನೊಬ್ಬರನ್ನು ಅರ್ಥ ಮಾಡಿಕೊಂಡಾಗ ಇನ್ನೊಬ್ಬರ ಮೇಲೆ ಹೆಚ್ಚು ಕರುಣೆ ಮೂಡುತ್ತದೆ. ಸ್ವಲ್ಪ ಹೆಚ್ಚು ಒಳ್ಳೆಯ ಮನುಷ್ಯ ಆಗುತ್ತೀರಿ. ಯಶಸ್ಸಿನ ರುಚಿ ಇರುವುದೇ ಅಲ್ಲಿ. ಹೆಚ್ಚು ಕರುಣಾಮಯಿ ಆದಾಗ ಮತ್ತು ಹೆಚ್ಚು ಮನುಷ್ಯರ ಜೊತೆ ಕನೆಕ್ಟ್ ಆದಾಗಲೇ ಗೆಲುವು ಖುಷಿ ಕೊಡುತ್ತದೆ. ನಿಮ್ಮ ಮೂಡನ್ನು ನೀವು ನಿಯಂತ್ರಿಸಿಕೊಂಡರೆ ನೀವು ನಿಮ್ಮನ್ನು ಗೆಲ್ಲುತ್ತೀರಿ. ಬದುಕಿನಲ್ಲಿ ಎಲ್ಲ ರೀತಿಯಲ್ಲಿ ಒಳ್ಳೆಯ ಫಲಿತಾಂಶವನ್ನು ಬಯಸುವುದಾದರೆ ನೀವು ಒಳ್ಳೆಯ ಮೂಡ್ನಲ್ಲಿ ಇರುತ್ತೀರಿ ಎಂದು ಮನಸಾರೆ ನಿರ್ಧರಿಸಬೇಕು. ನೀವು ಮೂಡನ್ನು ನಿಯಂತ್ರಿಸಿಕೊಂಡರೆ ನಕಾರಾತ್ಮಕತೆಯಿಂದ ದೂರ ಉಳಿಯುತ್ತೀರಿ. ನಿಮ್ಮೊಳಗೆ ಉಂಟಾಗುವ ನೆಮ್ಮದಿಯಿಂದಾಗಿ ನಿಮ್ಮ ಯೋಚನೆ, ನಿಮ್ಮ ಮಾತು, ನಿಮ್ಮ ಕ್ರಿಯೆ